ಅಂಕಲ್, ಹಳ್ಳಿ ಶೈಲಿ ಮಸಾಲ ಕಡುಬು ಮಾಡ್ಕೊಡ್ತೀನಿ ಅಂದಿದ್ರಲ್ಲ, ಇವಾಗ ಮಾಡ್ಕೊಡ್ತೀರಾ? ಖಂಡಿತವಾಗಿ ಮಾಡ್ಕೊಡ್ತೀವಿ. ಮಸಾಲ ಕಡುಬು ಮಾಡೋದಕ್ಕೆ ಏನೇನು ಇಟ್ಕೋಬೇಕು ಮೊದಲು? ಇಲ್ಲಪ್ಪ, ಇದು ಮಸಾಲ ಕಡುಬಲ್ಲ. ಹಿಂದೆ ಹಳ್ಳಿಯಲ್ಲಿ ನಮ್ಮ ಅಜ್ಜ ಅಜ್ಜಿ ಎದುರು ಮಾಡತಕ್ಕಂಥ ಕಡುಬು ಅಂತ ಹೇಳ್ತಿದ್ದು. ಮಸಾಲ ಕಡುಬು ಇತ್ತೀಚೆಗೆ ಫ್ಯಾನ್ಸಿಯಾಗಿ ಬಂದು ಪದಗಳನ್ನ ಉಪಯೋಗಿಸ್ತಿರ್ತಕ್ಕಂಥ ಜನಜೀವನ ಆಗಿದೆ ಇದು. ನಿಜವಾಗ್ಲೂ ಹಿಂದಿನವರು ನಮ್ಮ ಅಜ್ಜ ಅಜ್ಜಿಯವರು ನಿಜವಾದ ಊಟವನ್ನು ತಯಾರು ಮಾಡ್ತಿದ್ದ ರೀತಿ ಇದು. ಇಲ್ಲಿ ಬೇಕಾದ ಸಾಮಗ್ರಿಗಳು ಒಂದು ಅಕ್ಕಿನ 2 ತುಂಡು ಮಾಡಿರ್ತಕ್ಕಂಥ ಅಕ್ಕಿ, ಒಡಕಲಕ್ಕಿ ಅಂತ ಹೇಳ್ತೀವಿ. 2ನೇದು ಜೀರಿಗೆ, 3ನೇದು ಸ್ವಲ್ಪ ಹಸಿರು ಮೆಣಸಿನಕಾಯಿ, 4ನೇದು 2 ಈರುಳ್ಳಿ, 5ನೇದು ಕಡಲೆಬೇಳೆ, ಸಾಸಿವೆ, ಕಾಯಿ ತುರಿ, ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಚಿಲ್ಕವರೆ ಕಾಳು, ಇದ್ಕಿದ ಬೇಳೆ ಅಂತ ಹೇಳ್ತೀವಿ ನಾವಿಲ್ಲಿ ಲೋಕಲಲ್ಲಿ ಚಿಲ್ಕವರೆ ಅಂತ ಹೇಳ್ತೀವಿ. ಚಿಲ್ಕವರೆ ಇದಕ್ಕೆ ಮೇಯ್ನ್ ಫ್ಲೇವರ್ ಆಗಿ ಬಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಥವಾ ನಾಟಿ ಕೋಳಿ ಸಾರು ಅಥವಾ ಮಟನ್ ಚಾಪ್ಸು, ಇವುಗಳ ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ. ಇದರಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಇಲ್ಲ. ಕೊಬ್ಬರಿ ಹಾಕಿದ್ರು ಸಹ ಸ್ಟೀಮ್ ಗಿಡದ್ರಿಂದ ಕೊಬ್ಬು ರಹಿತವಾಗಿ ಊಟ ತಯಾರಾಗುತ್ತೆ, ಸವಿಯಾಗಿರುತ್ತೆ. ಹಾಗಾದ್ರೆ ಶುರು ಮಾಡೋಣ ಮಾಡಕ್ಕೆ? ಖಂಡಿತವಾಗಿಯೂ. ಮೊದಲಿಗೆ ಮಿಕ್ಸಿ ಜಾರಿಗೆ ನುಚ್ಚಕ್ಕಿನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸನ್ನು ಸೇರಿಸಿ ಮಿಕ್ಸಿಲಿ ಒಂದು 2ರಿಂದ 3 ರೌಂಡ್ ತಿರುಗಿಸಿದ್ರೆ ಸಾಕು. ನೋಡಿ, ಮಿಕ್ಸಿ ಆದಮೇಲೆ ಈ ರೀತಿ ಕಾಣಬೇಕು. ಅದು ಅಕ್ಕಿ ನೀಟಾಗಿ ಹೊಡ್ಕೊಂಡಿರಬೇಕು. ನೋಡಮ್ಮ, ಇದು ನೆನ್ನೆ ರಾತ್ರಿ ತೊಳೆದು ಹಾಕಿ ಹಾಕಿದ್ವಿ. ಸೊ ಅದು ಡ್ರೈ ಆಗಿ ಈ ಥರ ಒಂದು ಅಕ್ಕಿನ ದೊಡ್ಡದನ್ನ 2 ತುಂಡು ಅಥವಾ 2 ತುಂಡಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಸೊ ಅದ ನಂತರ ಅದ್ರ ಒಳಗಡೆ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಇಷ್ಟಕ್ಕೆ ನಾನು 1 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ, ಒಂದು 3-4 ಕಾಳು ಮೆಣಸನ್ನು ಹಾಕಿದ್ದೀನಿ. ರುಚಿಗೆ ಚೆಂದ ಇರುತ್ತೆ ಇದು. ಈ ಒಂದು ಕ್ಲೈಮೇಟ್ ಏನೀಗ ಶೀತದ ವಾತಾವರಣ ಇದೆ ಅಂತ ಟೈಮಲ್ಲಿ ಬಾಯಿಗೆ ರುಚಿ ಅನಿಸುತ್ತೆ. ನಾನು ಒಂದು ಕಾಲು ಕೆಜಿಯಷ್ಟು ಅಕ್ಕಿಗೆ ಮಿನಿಮಮ್ಮು ಒಂದು 50-60 ml ಅಷ್ಟು ಆಯಿಲ್ ಹಾಕೊಳ್ತೀನಿ. ಅದೇನಕ್ಕಂದ್ರೆ ತಲೆ ಹಿಡಿದಂಗಿರಲಿ, ಫ್ಲೇವರ್ ಬರಲಿ ಅಂತ ಹಾಕೊಳ್ತೀನಿ. ತದನಂತರ ಎಣ್ಣೆ ಕಾಯ್ದಿದೆ. ಕಾದ ನಂತರ ಸಾಸಿವೆ. ಓಕೆ, ಇದು ಎಲ್ಲ ಮಸಾಲ ಇದ್ರ ಜೊತೆ ಒಂದು ರೆಡಿ ಆಗೋದು ಮುಂಚಿತವಾಗಿ ಇದಕ್ಕೆ ತಕ್ಕನಷ್ಟು ನೀರನ್ನ ನಾನು ಪಕ್ಕದಷ್ಟು ಒಲಿ ಇಟ್ಕೊಂಡಿರ್ಬೇಕು. ಬಿಕಾಸ್ ಆ ಒಂದು ಒಗ್ಗರಣೆ ಕೆಲಸ ಬೇಗನೆ ಆಗುತ್ತೆ. ಅದು ಇದು ಬೇಕಾಗುತ್ತೆ. ಹೌದು, ಚಿತ್ರಾನ್ನಕ್ಕೆ, ಉಪ್ಪಿಟ್ಟಿಗೆ ಎಲ್ಲ ಕಡಲೆಬೇಳೆ ಎಲ್ಲದಕ್ಕಿಂತ ಸಾಸಿವೆ ಜೊತೆ ಹಾಕ್ತೀವಿ. ಆದರೆ ಇದಕ್ಕೆ ಸಾಸಿವೆ ಜೊತೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಇದು ಕಡಲೆಬೇಳೆ ಸ್ಟೀಮ್ ಇಟ್ಟಿನಲ್ಲ ಅದು ಹಾಕಿ ನಾನು ಎಷ್ಟು ಮೆಣಸಿನ್ಕಾಯಿ ಯಾವಾಗ ತೋರಿಸಿದ್ದೆ ಅದನ್ನ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಆಮೇಲೆ ಈರುಳ್ಳಿ. ಯಾವುದೋ ಬಣ್ಣ ಆಗಿ ನಾವು ಟರ್ಮರಿಕ್ ಯಾವುದೂ ಹಾಕಂಗಿಲ್ಲ ಇದಕ್ಕೆ. ಇದು ನೀರು ಇಟ್ಕೊಂಡ್ರಲ್ಲ, ಅದು ಬೇಯ್ತಿರ್ಲಿ. ಈರುಳ್ಳಿ ನೀರೆಷ್ಟು ಇಟ್ಕೊಂಡ್ರೆ 1 kg ಅಕ್ಕಿಗೆ? 1 kg ಅಕ್ಕಿಗೆ 1 ಲೀಟ್ರ್ ನೀರು ಅಷ್ಟೇ. ಇದೆಷ್ಟು ತಗೊಳ್ತಿರೋ ಸಮ ಪ್ರಮಾಣದಲ್ಲಿ ನೀರು ತಗೋಬೇಕು. ಈಗ ಈ ನೀರು ಸ್ವಲ್ಪ ಕುದಿ ಬರಬೇಕು. ಇದೆಲ್ಲ ಇಟ್ಕೊಂಡಿದ್ದೀರಲ್ಲ, ಕಡುಬು ಜೊತೆ ಏನು ಮಾಡ್ತಿದ್ದೀರಾ ತಿನ್ನಕ್ಕೆ? ಇತ್ತಿಗೆ ಬೇಳೆ ಸಾಂಬಾರು ಅಂತ ಏನು ಹೇಳಿದ್ರು, ಅದು ಇತ್ತಿಗೆ ಬೇಳೆ ಸಾಂಬಾರು ಕಡುಬಿಗೆ ಒಳ್ಳೆ ಕಾಂಬಿನೇಷನ್. ಅದು ಈ ಕ್ಲೈಮೇಟ್ಲಿ ಇವಾಗ 2 ಆಪ್ಷನ್ ಇರ್ತದೆ. ಇತ್ತಿಗೆ ಬೇಳೆ ಸಾಂಬಾರಲ್ಲೂ ಮಾಡ್ಬೋದು, ಇನ್ನೊಂದು ತಿಂಗುಳ್ಳಿ ಕಾಳು ಅಂತ ಬರುತ್ತೆ, ಅದನ್ನ ತಂದು ಉಜ್ಜಿ ಸಿಪ್ಪೆ ತೆಗೆದು ಅದರಲ್ಲೂ ಸಹ ಮಾಡ್ಬೋದು ಕಡುಬು ಮಾಡಲಿಕ್ಕೆ. ಒಟ್ಟು ಏನಂದ್ರೆ ಅದು ಮ್ಯಾಶ್ ಆಗೋದ್ರ ಕುಕ್ ಆದರೆ ಕಡುಬಿನ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ಮಟನ್ ಸಾಂಬಾರಿಗೆ ಏನು ಫ್ಲೇವರ್ ಕೊಡ್ತೀವಿ ಅದೇ ಸಾಂಬಾರು ಫ್ಲೇವರ್ ಬಂದಿರುತ್ತೆ. ಇಟ್ಕೊಂಡಿದ್ದೀನಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕಾಯಿ ಪ್ಲಸ್ ಸಾಂಬಾರು ಸೊಪ್ಪು ಇಷ್ಟು ಮತ್ತು ಅರಿಶಿನ. ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ. ಅದಾದಮೇಲೆ ಒಂದು ತಪ್ಪಲಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಚಿಲ್ಕ್ಸಿರೋ ಅವರೆಕಾಳನ್ನು ಹಾಕಿ ಬಾಡಿಸ್ಕೋಬೇಕು. ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರೋ ಹಸಿ ವಾಸನೆ ಹೋಗಲಿ ಅಂತ ಹೇಳಿಬಿಟ್ಟು. ಹೀಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಬಾಡಿಸಿದ ಮೇಲೆ ಅದಕ್ಕೆ ಹೆಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಗೆಯೇ ಸಾಂಬಾರು ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ
ಈಗ ಇದಕ್ಕೆ ಅರಿಶಿನ ಈರುಳ್ಳಿ ಖಾರನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅವರೆಕಾಳನ್ನು ಈರುಳ್ಳಿ ಖಾರದಲ್ಲಿ ಬೇಯೋದಕ್ಕೆ ಕಡೆ ಬಿಟ್ಟು ಕಡುಬಿನ ಕಡೆ ಹೋಗೋಣ. ಕುದಿ ಬಂದಿದೆ. ಇದಕ್ಕೆ ನಿಮಗೆಷ್ಟು ರುಚಿಗೆ ಬೇಕೋ ಉಪ್ಪು ಅದನ್ನು ಸೇರಿಸ್ಕೊಳ್ಬೇಕು. ಈ ಕಡೆ ಇದು ಕುದಿ ಬರ್ತಾ ಇದೆ. ಇದಕ್ಕೆ ನೀಟಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿನ, ಇದನ್ನು ಹಾಕಿ ಹದ ಮಾಡ್ಕೊಳ್ತಾರೆ. ಈಗ ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪ ನೀರು ಜಾಸ್ತಿ ಇರಂಗೆ ಕಾಣಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಾಫ್ಟ್ ಬೇಕು ಕಡುಬು, ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮಗೇನಾದರೂ ಉಡಿ ಬೇಕು ಅಂತ ಹೇಳಿದ್ರೆ, ಡ್ರೈ ಬೇಕು ಅಂತ ಹೇಳಿದ್ರೆ ನೀರು ಕಮ್ಮಿ ಹಾಕ್ಕೊಬೋದು. ಚೆನ್ನಾಗಿ ತಿರುವಿದ್ದೀವಿ. ಇದಾದಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ. ಈಗ ಸಾಂಬಾರಿಗೆ ಮಸಾಲೆಯನ್ನು ರುಬ್ಕೊಳ್ಳೋಣ. ಇದಕ್ಕೆ 2 ಟೊಮ್ಯಾಟೊ, 1 ಕಪ್ ಕಾಯಿ ತುರಿ, ಹಾಗೆಯೇ 2 ಚಮಚ ಖಾರದ ಪುಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ 3 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ, ಅಂದರೆ ಧನಿಯಾ ಪುಡಿನ. ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿದಷ್ಟು ಮಸಾಲೆ ಸಾಂಬಾರಿಗೆ ಹಿಡಿಯುತ್ತೆ. ಈರುಳ್ಳಿ ಖಾರ ಬೆಂದಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಬಾಡಿಸ್ಬೇಕು. ಇಲ್ಲಿ ನಾವು ಚಿಲ್ಕವರನ್ನ ಬೇಯಿಸ್ಕೊಂಡಿರ್ತೀವಲ್ಲ, 3/4 ಭಾಗ ಇಲ್ಲೇ ಬೆಂದೋಗಿರುತ್ತೆ. ಸೊ ನೋಡಿ ಹೇಗೆ ಬೆಂದಿದೆ ಅಂತ. ಇದಾದಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ತೆಳುವಾಗಿ ಇಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಗಟ್ಟಿ ಇಷ್ಟ ಇರುತ್ತೆ. ಸೊ ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ನೀರನ್ನು ಸೇರಿಸ್ಕೊಂಡು ಸಾಂಬಾರು ಕುದಿಯೋದಕ್ಕೆ ಬಿಡಬೇಕು. ಈಗ ಸಾಂಬಾರು ಸ್ವಲ್ಪ ಕುದಿಲಿ, ಅದು ಕುದಿಯೋವರೆಗೆ ಅದು ಮುಚ್ಚಿರೋಣ. ನೋಡಿ ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದಮೇಲೆ ಎತ್ತಿಟ್ಕೋಬೇಕು. ಅದು ಎತ್ತಿಟ್ಕೊಂಡ್ಮೇಲೆ ನೀರನ್ನು ಸಹ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ನಾವು ಬಿಸಿಲಿಟ್ಕೊಂಡ್ರೆ ಕಟ್ಟೋ ಅಷ್ಟೊತ್ತಿಗೆ ನೀರು ಬಿಸಿ ಆಗುತ್ತೆ. ಕಟ್ಟಿದ ತಕ್ಷಣ ಬೇಯಕ್ಕೆ ಹಾಕ್ಬೋದು. ಪಾತ್ರೆ ಹಾಳಾಗಬಾರ್ದು ಅಂತ ಒಂದು ಪಿತ್ತ ಹುಣಸೆ ಹಣ್ಣು ಹಾಕಿದ್ದೀವಿ. ಕಟ್ಟೋದನ್ನು ಈ ರೀತಿ ಆಕೃತಿಲಿ ಇದು ಯಾವುದೇ ಬಿರುಕು ಬರಬಾರ್ದು. ಇದರಲ್ಲಿ ಇಟ್ಟು ಸರಿ ಹೊಂದಬೇಕದು ಮಾವ ಈ ರೀತಿ ಮಾಡಬೇಕು. ಹೀಗೆ ನೀಟಾಗಿ ಮಿದ್ದಿದ್ದೀರಲ್ಲ ಅದನ್ನು? ಹಾಂ, ನೀಟಾಗಿ ಮಿದ್ದಿದ್ದೀನಿ. ಹೀಗೆ ಬಿಸಿ ಇರುತ್ತೆ, ಅವ್ರಿಗೆ ನೋಡ್ಕೊಂಡು ಟೆಂಪ್ರೇಚರ್ ತಕ್ಕಂತೆ ನೋಡ್ಕೊಂಡು ಮಾಡ್ತಾರೆ. ಸೇಮ್ ಹಿಂದೆ ಹೆಜ್ಜೆ ಹಚ್ಚಿದ್ರು ಬಿಸಿ ಮುದ್ದೆನೇ ಯಾವ ರೀತಿ ಕಟ್ತಿದ್ರು. ಬಿಲ್ಕ್ ಬಂದು ಹೊಡೆದೋಗುತ್ತೆ, ಸ್ಟೀಮ್ ಆಗಿ ಆಗಬೇಕಾದಾಗ ಹೊಡೆದೋಗುತ್ತೆ. ಅದು ಹೊಡೆದವ್ರು ತೆಗಿಲಿಕ್ಕಾಗಲ್ಲ. ಒಂದು ಸೇಫ್ ಕರೆಕ್ಟಾಗಿ ಬಿರ್ಕಿರಬಾರ್ದು. ಎಲ್ಲ ಕಡುಬು ಕಟ್ಟಾಗಿದೆ. ಇದನ್ನು ಬೇಯಕ್ಕೆ ಹಾಕಿದರೆ ಕಡುಬು ರೆಡಿ. ಈ ಥರ ಹದವಾಗಿ ಕಟ್ಟಿದ ಕಡುಬನ್ನ ನಾವು ಕನ್ನಡದಲ್ಲಿ ಸೆಕೆ ತಪ್ಪಲಿ ಅಂತ ಹೇಳ್ತೀವಿ, ಅಥವಾ ಕಡುಬಿನ ತಪ್ಪಲಿ ಅಂತ ಹೇಳ್ತೀವಿ, ಅಥವಾ ಇಡ್ಲಿ ತಪ್ಪಲಿ ಅಂತಲೂ ಹೇಳ್ತೀವಿ. ಇದಕ್ಕೆ ನಿಯಮಾನುಸಾರವಾಗಿ ಹೆಂಗೆ ಬೇಕಂಗೆ ಜೋಡಿಸಿರೋದು ಸ್ಟೀಮ್ ನೀಟಾಗಿ ಆಗಲ್ಲ. ನಿಯಮಾನುಸಾರವಾಗಿ ಜೋಡಿಸ್ಕೋಬೇಕು, ಆಗ ಅದು ಕಡುಬು. ಈ ಕಡೆ ಚಿಲ್ಕವರೆ ಸಾಂಬಾರು ರೆಡಿಯಾಗಿದೆ. ಕಾಳು ಪೂರ್ತಿಯಾಗಿ ಬೆಂದಿರೋ ಹಾಗೆ ಕಾಣಿಸ್ತಿದೆ. ನೋಡಿದ್ರಲ್ಲ, ಬೆಂದು ಹೋಗಿದೆ ಕಾಳು. ಈಗ ಸಾಂಬಾರು ರೆಡಿ. ಕಡುಬು ಬೇಯೋದಕ್ಕೆ ಹಾಕಿದ್ದೀವಿ. ಇನ್ನು 5 ನಿಮಿಷದಲ್ಲಿ ಕಡುಬೂ ರೆಡಿಯಾಗಿ ಹೋಗುತ್ತೆ. 15 ನಿಮಿಷ ಬಿಟ್ಟು ತೆಗಿತಾ ಇದ್ದೀವಿ. ಸಂಪೂರ್ಣವಾಗಿ ಬೆಂದಿದೆ.
ಇವಾಗ ನಿಮ್ಮದು ಕಡುಬೇನಾದರೂ ಹೊಡ್ಕೋತಿದೆ ಅಂದರೆ ಒಂದು ನೀವು ನೀರು ಸರಿಯಾಗಿ ಹಾಕಿರಲ್ಲ, ಇಲ್ಲಾಂದರೆ ಇನ್ನೊಂದು ನೀಟಾಗಿ ಮಿದ್ದಿರಲ್ಲ. ಈಗ ಎರಡೂ ಸರಿಯಾಗಿದೆ, ಅದಕ್ಕೆ ಕಡುಬು ಇಷ್ಟು ನೀಟಾಗಿ ಒಂದು ಕಡುಬು ಹೊಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ರುಚಿಯಾಗಿ ಕಡುಬು ಸಾಂಬಾರು ರೆಡಿಯಾಗಿದೆ. ಈ ಕೋಲ್ಡ್ ವೆದರ್ಗೆ ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸೂಪರ್.